ದೇಶ ನನಗೆ ಗೊತ್ತಿಲ್ಲ, ಭಾಳ ಜಾಗೃತಿಯಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಬಹುಶಃ ಜಲ್ದಿ ಆಗ್ಬೋದು ಅಂತ ನಿರೀಕ್ಷೆನಲ್ಲಿದ್ದೀವಿ. ಆಗಬೇಕಾಯಿತು, ಆದರೆ ಏನೋ ಸ್ವಲ್ಪ ತಡ ಆಗಿದೆ. ನೋಡೋಣ ಅದು ಏನು ಅಂತ. ಅಲ್ಲ, ಕಾರ್ಯಕರ್ತರಿಗೂ ಕೊಡಲಿ, ಕಾರ್ಯಕರ್ತರಿಗೆ ಕೊಡಬಾರ್ದು, ಶಾಸಕರಿಗೆ ಕೊಡಬೇಕು ಅನ್ನೋದು ನನ್ನ ಅಭಿಲಾಷೆ ಅಲ್ಲ. ಕಾರ್ಯಕರ್ತರಿಗೆ ಮೊದಲು ಕೊಡಲೇಬೇಕು. ನಾವೇನು ಅದಕ್ಕೇನು ಇದು ಮಾಡೋದಿಲ್ಲ. ಕಾರ್ಯಕರ್ತರು ಬೇಕೇ ಬೇಕು. ಕಾರ್ಯಕರ್ತರದಲ್ಲೇ ಪಕ್ಷ ಕಟ್ಟೋಕ್ಕಾಗುತ್ತಾ? ಆದರೆ ಹಿರಿಯ ಶಾಸಕರು 4-5 ಸಾರಿ ಗೆದ್ದಿರ್ತಕ್ಕಂಥ ಶಾಸಕರು ಇದ್ದಾರೆ. ಅವ್ರನ್ನ ಬರೀ ಶಾಸಕರಾಗಿ ಕೂತು ಅವ್ರಿಗೂ ಒಂದು ಜವಾಬ್ದಾರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಹಿಂದಿನಿಂದ ನಡೆದು ಬಂದಿರತಕ್ಕಂಥ ಸಿದ್ಧಾಂತ. ಈಗ 3 ಜನ ಮೇಧಾವಿಗಳು, ಇವರು ನಮ್ಮ BR ಪಾಟೀಲು, ದೇಶಪಾಂಡೆ, ರಾಯರೆಡ್ಡಿ, ಇವರೆಲ್ಲ ಅನುಭವಸ್ಥರು. ಇವ್ರ ಸಹಾಯ ಸರ್ಕಾರಕ್ಕೆ ಬೇಕು, ಅದರಿಂದ ತಗೋತಾರೆ. ಕಾರ್ಯಕರ್ತರಿಗೆ ಕೊಡುವಂಥ ಕಾರ್ಯಕರ್ತರಿಗೂ ಕೊಡ್ತಾರೆ. ಹಿಂದೆ 18ರಲ್ಲಿ ಕೊಟ್ಟಿದ್ರಲ್ಲ ಸಿದ್ದರಾಮಯ್ಯನವರು ಎಲ್ಲರಿಗೂ ಸಮರ್ಪಕವಾಗಿ. ದೇಶ ನನಗೆ ಗೊತ್ತಿಲ್ಲ, ಭಾಳ ಜಾಗೃತಿಯಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಬಹುಶಃ ಜಲ್ದಿ ಆಗ್ಬೋದು ಅಂತ ನಿರೀಕ್ಷೆನಲ್ಲಿದ್ದೀವಿ. ಆಗಬೇಕಾಯಿತು, ಆದರೆ ಏನೋ ಸ್ವಲ್ಪ ತಡ ಆಗಿದೆ. ನೋಡೋಣ ಅದು ಏನು ಅಂತ. ಅಲ್ಲ, ಕಾರ್ಯಕರ್ತರಿಗೂ ಕೊಡಲಿ, ಕಾರ್ಯಕರ್ತರಿಗೆ ಕೊಡಬಾರ್ದು, ಶಾಸಕರಿಗೆ ಕೊಡಬೇಕು ಅನ್ನೋದು ನನ್ನ ಅಭಿಲಾಷೆ ಅಲ್ಲ. ಕಾರ್ಯಕರ್ತರಿಗೆ ಮೊದಲು ಕೊಡಲೇಬೇಕು. ನಾವೇನು ಅದಕ್ಕೇನು ಇದು ಮಾಡೋದಿಲ್ಲ. ಕಾರ್ಯಕರ್ತರು ಬೇಕೇ ಬೇಕು. ಕಾರ್ಯಕರ್ತರದಲ್ಲೇ ಪಕ್ಷ ಕಟ್ಟೋಕ್ಕಾಗುತ್ತಾ? ಆದರೆ ಹಿರಿಯ ಶಾಸಕರು 4-5 ಸಾರಿ ಗೆದ್ದಿರ್ತಕ್ಕಂಥ ಶಾಸಕರು ಇದ್ದಾರೆ. ಅವ್ರನ್ನ ಬರೀ ಶಾಸಕರಾಗಿ ಕೂತು ಅವ್ರಿಗೂ ಒಂದು ಜವಾಬ್ದಾರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಹಿಂದಿನಿಂದ ನಡೆದು ಬಂದಿರತಕ್ಕಂಥ ಸಿದ್ಧಾಂತ. ಈಗ 3 ಜನ ಮೇಧಾವಿಗಳು, ಇವರು ನಮ್ಮ BR ಪಾಟೀಲು, ದೇಶಪಾಂಡೆ, ರಾಯರೆಡ್ಡಿ, ಇವರೆಲ್ಲ ಅನುಭವಸ್ಥರು. ಇವ್ರ ಸಹಾಯ ಸರ್ಕಾರಕ್ಕೆ ಬೇಕು, ಅದರಿಂದ ತಗೋತಾರೆ. ಕಾರ್ಯಕರ್ತರಿಗೆ ಕೊಡುವಂಥ ಕಾರ್ಯಕರ್ತರಿಗೂ ಕೊಡ್ತಾರೆ. ಹಿಂದೆ 18ರಲ್ಲಿ ಕೊಟ್ಟಿದ್ರಲ್ಲ ಸಿದ್ದರಾಮಯ್ಯನವರು ಎಲ್ಲರಿಗೂ ಸಮರ್ಪಕವಾಗಿ.